ಈ ಬರಗಾಲದಲ್ಲಿ 100 ಅಡಿ ಆಳ ಬಾವಿ ತೋಡಿದ್ರೂ ನೀರು ಸಿಗೋದು ಕಷ್ಟ. ಆದರೆ ಇದು ನಟ ಯಶ್ ಸಂಕಲ್ಪಕ್ಕೆ ಸಿಕ್ಕ ಫಲವೋ ಅಥವಾ ಈ ಭಾಗದ ಜನರ ಅದೃಷ್ಟವೋ ಗೊತ್ತಿಲ್ಲ. ಹೂಳೆತ್ತಾ ಇದ್ದ ಕೆರೆಯಲ್ಲಿ ಕೇವಲ 8 ಅಡಿ ಆಳದಲ್ಲಿ ಅಂತರ್ಜಲ ಜಿನುಗಲಾರಂಭಿಸಿದೆ. ಬರಡು ಭೂಮಿಯಂತಿದ್ದ ಕೆರೆಯಲ್ಲಿ ಜಿನುಗುತ್ತಿದೆ ಜೀವಜಲ. ಬೊಗಸೆ ತುಂಬ ಮೊಗೆದು ದಾಹ ತೀರಿಸಿಕೊಳ್ಳೋ ಈ ಜನರಿಗೆ ಸಕ್ಕರೆಗಿಂತಲೂ ಸಿಹಿ ಈ ನೀರು. ಅಷ್ಟಕ್ಕೂ ಇದು ಯಶೋ ಮಾರ್ಗಕ್ಕೆ ಸಿಕ್ಕ ಮೊದಲ ಯಶಸ್ಸು. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ತಲ್ಲೂರು ಗ್ರಾಮದ 96 ಎಕರೆ ಪ್ರದೇಶದ ಈ ಕೆರೆ ಬರಡು ಭೂಮಿಯಂತಾಗಿತ್ತು. ಇದೇ ಕೆರೆಯನ್ನ ನಂಬಿಕೊಂಡಿದ್ದ ಜನ ನೀರಿಗಾಗಿ ಪರದಾಡ್ತಾ ಇದ್ರು. ಅದರಲ್ಲೂ ಕಳೆದ 2-3 ವರ್ಷಗಳಿಂದ ಈ ಭಾಗದ ಜನರು ತೀವ್ರ ಬರಗಾಲದಿಂದ ಬೆಂದು ಹೋಗಿದ್ರು. ಕುಡಿಯಲು ನೀರಿಲ್ಲದೆ ತತ್ತರಿಸಿ ಹೋಗಿದ್ದ ಜನರ ಪಾಲಿಗೆ ಭಗೀರಥನಂತೆ ಬಂದವರು ನಟ ಯಶ್. ಕಳೆದ ತಿಂಗಳು 28ರಂದು ಯಶ್ ತಮ್ಮ ಯಶೋ ಮಾರ್ಗ ಫೌಂಡೇಶನ್ ವತಿಯಿಂದ ತಲ್ಲೂರು ಗ್ರಾಮದಲ್ಲಿ 4 ಕೋಟಿ ವೆಚ್ಚದಲ್ಲಿ ಕೆರೆ ಹೂಳೆತ್ತೋ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ರು. ಇದೀಗ ಕೇವಲ 8 ಅಡಿ ಆಳದಲ್ಲೇ ಜೀವಜಲ ಜಿನುಗುತ್ತಿದೆ. ಇವತ್ತು ಅಲ್ಲಿ ಸಂಪೂರ್ಣ ಏನಾಗ್ತಾ ಇದೆ ಅಂತಂದರೆ, ಅಲ್ಲಿ ಯಾವುದೇ ಒಂದು ದನಕರುಗಳಿಗೂ ಮತ್ತು ಕುರಿಗಳಿಗೂ ಇವತ್ತು ಯಾವುದೇ ಒಂದು ನೀರಿನ ಆಶ್ರಯ ಇರಲಿಲ್ಲ. ಈಗ ಕಳೆದ 8 ದಿವಸಲಿದ್ದನೂ ಆ ನೀರಿನ ಸೆಲೆ ಈಗ ಸ್ಟಾರ್ಟ್ ಆಗಿದೆ. ಇಂಥ ಇವತ್ತು ಕಂಟಿನ್ಯೂಸ್ ಆಗಿ 3ನೇ ವರ್ಷ ಭೀಕರ ಬರಗಾಲವನ್ನು ನಾವು ಎದುರಿಸ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಕೂಡ 8-10 ಅಡಿಗೆನೇ ಅಂತರ್ಜಲದ ನೀರಿನ ಸೆಲೆ ಚಲೋ ಆಗಿರೋದು ನಮಗೆಲ್ಲ ಭಾಳ ಸಂತೋಷವಾಗಿದೆ. ನಟ ಯಶ್ ಅವರ ಕೆರೆ ಹೂಳೆತ್ತೋ ಕೆಲಸಕ್ಕೆ ಸ್ಥಳೀಯರು ಸಾಥ್ ನೀಡಿದ್ದಾರೆ. ತಮ್ಮ ಸ್ವಂತ ಖರ್ಚಿನಿಂದ ಟ್ರ್ಯಾಕ್ಟರ್ ಮೂಲಕ ಹೂಳೆತ್ತಿಸಿದ ಆ ಮಣ್ಣನ್ನು ತಮ್ಮದೇ ಹೊಲಕ್ಕೆ ಹಾಕಿಸಿಕೊಳ್ತಿದ್ದಾರೆ. ತಲ್ಲೂರು ಕೆರೆಗೆ ಹೋದ ತಿಂಗಳ ಯಶ್ ಅವರು ಬಂದು ಸುಮಾರು 4 ಕೋಟಿ ವೆಚ್ಚದಲ್ಲಿ ಕೆರೆ ಹೂಳೆತ್ತುವ ಕಾರ್ಯಕ್ರಮ ಹಮ್ಮಿಕೊಂಡ್ರು. ಇದಕ್ಕೆ ಹಮ್ಮಿಕೊಂಡದಾಗಿನಿಂದ ಸುಮಾರು 8 ಫೀಟ್ ಅಡಿ ಹೂಳೆತ್ತೋದ್ರಿಂದ ಅಲ್ಲಿ ಅಂತರ್ಜಲ ಮಟ್ಟ ಕಂಡುಬಂದು ಕೆರೆಯಲ್ಲಿ ನೀರು ಬರ್ತಾ ಇದೆ. ಇದರಿಂದ ಈ ಬರಗಾಲ ಜಿಲ್ಲೆಯಲ್ಲಿ 3 ವರ್ಷದಿಂದ ತುಂಬಿ ತುಳುಕ್ತಾ ಇತ್ತು. ಅಲ್ಲಿ ನೀರು ಬಂದಿರೋದ್ರಿಂದ ಅಲ್ಲಿ ಇರ್ತಕ್ಕಂಥ ಜಾನುವಾರುಗಳಿಗೂ ಹಾಗೂ ಇನ್ನು ಮುಂದೆ ಮಳೆ ಆದರೆ ಸುಮಾರು ಅಂತರ್ಜಲ ಮಟ್ಟ ಜಾಸ್ತಿಯಾಗಿ ಸಾವಿರಾರು ಎಕರೆ ನೀರು ಕೂಡ ಅಲ್ಲಿ ರೈತರಿಗೆ ಅನುಕೂಲ ಆಗುತ್ತೆ. ಈ ಕೆರೆ ಸಂಪೂರ್ಣ ಭರ್ತಿಯಾದರೆ 20 ಕಿಲೋಮೀಟರ್ ವ್ಯಾಪ್ತಿಯ ಸರಿಸುಮಾರು 10,000 ಎಕರೆಗೂ ಹೆಚ್ಚಿನ ಪ್ರದೇಶ ನೀರಾವರಿಯಾಗುತ್ತೆ. ಒಟ್ನಲ್ಲಿ ಬರದಿಂದ ಕಂಗೆಟ್ಟಿದ್ದ ಜನರಿಗೆ ಯಶ್ ಹೊಸದೊಂದು ಆಶಾಕಿರಣವಾಗಿದ್ದಾರೆ. ಇತ್ತ ಗ್ರಾಮಸ್ಥರಿಗೂ ಖುಷಿಯಾಗಿದ್ದು, ಇದು ಇತರೆ ಕಲಾವಿದರಿಗೂ ಮಾದರಿಯಾಗಲಿ ಅನ್ನೋದೇ ನಮ್ಮ ಆಶಯ. ಕೊಪ್ಪಳದಿಂದ ಕ್ಯಾಮರಾಮನ್ ಸಮೀರ್ ಜೊತೆ ದೊಡ್ಡೇಶ್ ಯಲಿಗಾರ್, ಸುವರ್ಣ ನ್ಯೂಸ್.